ಪಾಲಿಗೆ ನೀವು ದೇವ್ರ ತರ. ದಯವಿಟ್ಟು ನಿಮ್ಮೆಲ್ಲರ ನಾಟಕ ಸಾಕ್ ಮಾಡಿ. ನನಗೆ ಅವಮಾನ ಮಾಡಿದ್ ಸಾಲದು ಅಂತ ಈ ಮನೇಲಿರೋರ್ನೆಲ್ಲ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಬಾಬಾ, ನೀವ್ ಅನ್ಕೊಂಡಿರೋ ತರ ನಾನು ಯಾವ ತಪ್ಪು ಮಾಡಿಲ್ಲ ಬಾಬಾ. ಕಣ್ಣೀರಿಗೆ ಸುಳ್ಳನ್ನ ಸತ್ಯ ಮಾಡೋ ಶಕ್ತಿ ಇಲ್ಲ. ಹಾಗಂದ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ ಅಷ್ಟೇ. ಹೋದ್ರಂಡ ನನ್ನ ಪ್ರೀತಿಯ ಪುಟ್ಟಿಗೆ ಬೈದ್ಬಿಟ್ಟ. ಏನ್ ಮಾಡಿದಲ್ಲ ನನ್ನ ಮಗಳು? ಏನ್ ಮಾಡಿದ್ಲು? ಅವಳಿಗೋ ಈ ಮನೆನೇ ಪ್ರಪಂಚ, ಈ ಮನೆನೇ ಅವಳಿ ಸ್ವರ್ಗ. ನನ್ನ ಮಗಳು ಮದುವೆಯಾಗಿ ಬಂದ ಮೊದಲ ದಿನನೇ ಅದೆಂತ ಕಾಟ ಕೊಟ್ಬಿಟ್ರು ಇವರು. ಇನ್ನು ಜೀವನ ಪರ್ಯಂತ ಈ ಮನೆಯಲ್ಲಿ ಬದುಕಬೇಕಲ್ಲಪ್ಪ ನನ್ನ ಮಗಳು. ಹೆಂಗ್ ಬದುಕ್ತಾಳೆ? ನನ್ನ ನಿರ್ಧಾರನೇ ಸರಿ ಇತ್ತು. ಬೇರೆಯವರ ಮಾತು ಕೇಳ್ಬಿಟ್ಟು ಬಹಳ ಕೆಟ್ಟ ನಿರ್ಧಾರ ತಗೊಂಡ್ಬಿಟ್ಟೆ ನಾನು. ಇಷ್ಟು ಬೇಗ ಅದು ಇಂಥ ಮನೆಗೆ ಮದುವೆ ಮಾಡಿಕೊಡ್ಬಾರ್ದಾಗಿತ್ತು. ತಪ್ಪು ಮಾಡಿಬಿಟ್ಟೆ, ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ನಾನ್ ನೋಡಿದ್ರೆ ಮನೆ ಎಲ್ಲ ಹುಡುಕ್ತಾ ಇದ್ದೀನಿ, ನೀವ್ ನೋಡಿದ್ರೆ ಇಲ್ಲಿ ಕೂತಿದ್ದೀರಾ. ನೀವೇ ವಂಶಿಗ್ ಧೈರ್ಯ ಹೇಳ್ಬಿಟ್ಟು ಈಗ ನೀವೇ ಹೀಗ್ ಕೂತಿದ್ದೀರಾ. ಈಗ ವಂಶಿ ಬಂದ್ ನೋಡಿದ್ರೆ ಮತ್ತೆ ಬೇಜಾರ್ ಮಾಡ್ಕೋತಾಳೆ. ಎಲ್ಲ ನೀನ್ ಮಾಡಿರೋದಕ್ಕೆ ಈಗ ಆಗ್ತಿರೋದು. ಯಾಕ್ರಿ, ಏನಾಯ್ತು? ನಾನೇನ್ ಮಾಡ್ದೆ? ಇನ್ನೇನ್ ಮಾಡೋದ್ ಬಾಕಿ ಇದೆ? ನಿನ್ನ ಮಗಳ ಜೀವನ ಹೀಗಾಯ್ತಲ್ಲ. ಯಾವ್ಯಾವನೋ ಏನೇನೋ ಹೇಳೋದನ್ನೆಲ್ಲ ನಾನ್ ನಿಂತ್ಕೊಂಡು ಕೇಳಿಸ್ಕೋಬೇಕು. ಹೀಗಾಗೋಯ್ತು. ಸಂತೋಷ ಆಯ್ತಾ ನಿನ್ಗೆ? ಆಯ್ತಾ ಸಂತೋಷ? ಹೀಗೆಲ್ಲ ಆಗತ್ತೆ ಅಂತ ನನ್ಗೆ ಹೇಗ್ರಿ ಗೊತ್ತಿತ್ತು? ವಂಶಿನ್ ಹೀಗ್ ನೋಡಿ ನನ್ಗೂ ಸಂಕಟ ಆಗ್ತಿದೆ. ಆದ್ರೆ ಏನ್ರಿ ಮಾಡೋದು? ನನ್ನ ಮಗಳು ವಂಶಿ ಜೀವನ ಪೂರ್ತಿ ಮನೆಯಲ್ಲೇ ಇರ್ಬೇಕಲ್ಲ ಅಂತ ಯೋಚನೆ ಮಾಡ್ಕೊಂಡು ನಾನು ಸುಮ್ಮನೆ ಇದ್ದೆ. ನನಗೆ ಮಾತನಾಡೋದಕ್ಕೆ ಬರೋದಿಲ್ಲ ಅಂತಲೋ ಅಥವಾ ನನ್ನ ಹತ್ರ ಆಗೋಲ್ಲ ಅಂತಲೋ ಅಲ್ಲ, ತೋರಿಸ್ತಾ ಇದ್ದೆ ಈ ದೊರೆಸ್ವಾಮಿ ಯಾರು ಅಂತ ಅವನಿಗೆ. ಆಯ್ತಾಯ್ತು, ಸ್ವಲ್ಪ ಸಮಾಧಾನವಾಗಿರಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ದೇವಕಿ, ಇಷ್ಟೆಲ್ಲ ಆದ್ಮೇಲೆ ನನ್ನ ಮಗಳು ವಂಶಿ ಈ ಮನೆಯಲ್ಲಿ ಇರೋದಕ್ಕೆ ನಾನು ಬಿಡೋದಿಲ್ಲ. ಇವತ್ತು ಅವಳು ನಮ್ಮ ಜೊತೆ ಹೊರಡ್ತಾಳೆ ಅಷ್ಟೇ. ರೀ, ನೀವೇನ್ ಮಾತಾಡ್ತಾ ಇದ್ದೀರಂತ ನಿಮ್ಗೆ ಅರ್ಥ ಆಗ್ತಿದ್ಯಾ? ನಿಮ್ ಮಾತನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಕತೆ? ಈಗ ವಂಶಿ ನಮ್ಮ ಮಗಳು ಅಷ್ಟೇ ಅಲ್ಲ, ಈ ಮನೆ ಸೊಸೆ. ನಮಗ್ ಬೇಕಾದಂಗ್ ಮಾಡಕ್ ಆಗಲ್ಲ. ನಾವು ಜವಾಬ್ದಾರಿ ಇರೋ ಅಪ್ಪ ಆಡೋ ಮಾತಾ ಇದು? ಹಾಗಲ್ಲ ದೇವ್ಕೆ. ರೀ, ಸುಮ್ನಿದ್ ಬಿಡಿ. ನಿಮ್ ಕೋಪ ನಂಗೆ ಅರ್ಥ ಆಗುತ್ತೆ, ಆದ್ರೆ ಇಂಥ ನಿರ್ಧಾರಗಳು ಬೇಡ. ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ಈ ವಿಷಯದಲ್ಲಿ ಸುಮ್ನಿದ್ಬಿಡಿ. ಏನೇನೋ ಮಾತಾಡಿ ಏನೇನೋ ನಿರ್ಧಾರಗಳನ್ನ ತಗೊಂಡ್ರೆ ಹಾಳಾಗೋದು ನಮ್ಮ ಮಗಳ ಜೀವನನೇ. ನೀನೇನು ಬೇಜಾರಾಗ್ಬೇಡ, ಇದೆಲ್ಲ ನನಗೂ ಗೊತ್ತಾಗುತ್ತೆ. ಗೊತ್ತಿದ್ದ ಹೀಗೆ ಮಾತಾಡ್ತಿದ್ದೀರಾ? ಇನ್ನೇನ್ ಮಾಡ್ಲಿ ನಾನು? ನನ್ನ ಮನಸ್ಸಿಗೆ ಸಮಾಧಾನ ಆಗ್ಬೇಕಲ್ಲ, ಅದಕ್ಕೋಸ್ಕರ ಹೀಗೆಲ್ಲ ಆಡ್ದೆ. ಅಪ್ಪ ದೇವ್ರೆ, ನಿಮ್ ಮಾತು ಕೇಳಿ ನಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಆದ್ರೂ ಆ ಕೋದಂಡ ಇದ್ದಾನಲ್ಲ, ಅವನು ಒಂದಿಷ್ಟಾದ್ರೂ ಬುದ್ಧಿ ಇಲ್ಲ. ಹಿರಿಯರು ಕಿರಿಯರು ಅಂತ ನೋಡೋದಿಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾನೆ. ನನ್ನ ಮಗಳು ಈ ಮನೆಯಲ್ಲಿ ಜೀವನ ಮಾಡ್ಬೇಕಲ್ಲ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಗೊತ್ತಲ್ಲ ನಿನಗೆ ನನ್ನ ಬಗ್ಗೆ ಏನು ಅಂತ. ನೀವೇನು ಮಾತಾಡ್ತಿದ್ದಿದೆ ಒಳ್ಳೇದಾಯ್ತು. ಮೊದ್ಲೇ ನಿಮಗೆ ಮೂಗ್ ತುದಿಯಲ್ ಕೋಪ, ಎಲ್ಲಿ ಏನ್ ಅಂದ್ಬಿಡ್ತಿರೋ ಅಂತ ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಪ್ರತಿ ಕ್ಷಣ ದೇವ್ರನ್ನ ಬೇಡ್ಕೋತಿದ್ದೆ. ನನ್ನ ಮಗಳ ಬಗ್ಗೆ ಅವರೆಲ್ಲ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡು ಅಯ್ಯೋ ಎಷ್ಟು ಎಷ್ಟು ಹಿಂಸೆ ಆಗ್ತಿತ್ತೋ ಗೊತ್ತಾ ದೇವ್ಕಿ? ವಂಶಿ, ನೀನ್ ಯಾವಾಗಮ್ಮ ಬಂದೆ?
ವಂಶಿ ಬಾರ ಬಾ 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 ಕೂತ್ಕೋ ಬಾ. ಅವ್ರ ಮನ್ಸಲ್ಲಿ ಎಷ್ಟೇ ನೋವಿದ್ರು ನನ್ ಖುಷಿಗಾಗಿ ಅದನ್ನೆಲ್ಲ ಸಹಿಸ್ಕೊಂಡಿದಾರಲ್ಲ. ಅಲ್ಯಾಕೆ ನಿಂತ್ಬಿಟ್ಟೆ? ಬಾ ಒಳಗ್ ಬಾ. ಯಾಕೋ ಯಾಕೆ ಹಿಂಗಿದೀಯಾ? ಏನಾಯ್ತಪ್ಪ? ನಾನು ನಿಮ್ಮ ಹತ್ರ ಒಂದ್ ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ? ಏ ಏನ್ ಹಿಂಗ್ ಕೇಳ್ತ್ಯಾ? ನಾನು ಯಾವತ್ತಿಲ್ಲ ಅಂತ ಹೇಳಿದ್ದೀನಿ. ಕೇಳಪ್ಪ, ಅದೇನು ಕೇಳು. ನಿಮಗ್ ನಿಜವಾಗ್ಲೂ ನಾನು ಇಲ್ಲಿರೋದು ಇಷ್ಟ ಇದೆಯಾ? ಇದೇನು ಹಿಂಗ್ ಕೇಳ್ತಿದ್ಯೋ? ಹಾ, ಏ ನಿನ್ ಸುಖನೇ ನನ್ ಸುಖ ಅಲ್ವಾ ದೇವ್ಕೆ? ಈಗ ತಾನೇ ಮಾತಾಡ್ತಾ ಇದ್ವಿ. ಹಾಗಂತ ನನ್ ಮೇಲೆ ಆಣೆ ಮಾಡಿ ಹೇಳಿ. ಸರಿ, ಅಪ್ಪ ಅಮ್ಮ, ನಿಮ್ಮ ಮನ್ಸಿಗೆ ನೋವಾಗಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವು ನನ್ನ ಮೇಲಿಟ್ಟಿರೋ ಪ್ರೀತಿಗೆ ನಾನು ಅವಮಾನ ಮಾಡ್ತಾ ಇದ್ದೀನಿ. ನನ್ನಿಂದಾಗಿ ನಿಮಗ್ ಗೌರವ ಇಲ್ದಿರೋ ಹಾಗಾಗಿದೆ. ನಿಮಗ್ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾನು ಇರಲ್ಲ. ಏ ವಂಶಿ, ಏನೇ ಹೇಳ್ತಿದ್ಯಾ ನೀನು? ಈಗ ನಿನಗ್ ಮದ್ವೆ ಆಗಿದೆ. ನನಗ್ ಮದ್ವೆ ಆಗ್ಲಿ ಆಗದೆ ಇರ್ಲಿ, ನಾನು ಯಾವತ್ತಿದ್ರು ದೊರೆಸ್ವಾಮಿ ಮಗಳೇ. ವಂಶಿ ಹೆಚ್ಚು ಪ್ರೀತಿ ಮಾಡೋದು ಅವರಪ್ಪನ್ನೇ. ಅಪ್ಪ, ದಯವಿಟ್ಟು ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಅಪ್ಪ. ನನ್ನಿಂದ ಇದನ್ನೆಲ್ಲ ನೋಡ್ಕೊಂಡಿರಕ್ಕ ಆಗ್ತಿಲ್ಲ. ವಸು, ಕೋದಂಡ ಬರಲಿಲ್ಲ ಅಂದರೆ ನಂಗೆ ಊಟ ಸೇರಲ್ಲ ಕಣೆ. ನಿಮ್ಮ ಪಾಡಿಗೆ ನೀವು ಊಟ ಮಾಡ್ಕೊಳ್ಳಿ. ಅಮ್ಮ, ಏನಮ್ಮ ನೀನು ಊಟ ಮಾಡಲ್ಲ ಅಂತಂದ್ರೆ ನಾವ್ ಯಾರು ಊಟ ಮಾಡಲ್ಲ.